ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಮೀರಾ. ವೀಕ್ಷಕರೇ, ಬೀದಿ ಬದಿ ವ್ಯಾಪಾರ ಮಾಡುವಂತರು ಅಲ್ಪ ಸ್ವಲ್ಪ ಬಂಡವಾಳವನ್ನು ಹಾಕೊಂಡು ಜೀವನವನ್ನ ಕಟ್ಟಿಕೊಳ್ತಾ ಇರ್ತಾರೆ. ಇವರು ದಿನನಿತ್ಯ ವ್ಯಾಪಾರವನ್ನ ಮಾಡಿದ್ರೆ ಮಾತ್ರ ಅವರ ಜೀವನ ಸಾಗುವಂತದ್ದು. ಇಂಥವರಿಗೆ ಸೆಕ್ಯೂರಿಟಿ ಇರ್ಲಿ ಅಂತ ಸಂತೋಷ್ ಲಾಡ್ ಅವರು ಕಾರ್ಮಿಕ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಬೀದಿ ಬದಿ ವ್ಯಾಪಾರಸ್ಥರನ್ನ ರೀಚ್ ಆಗಿದೆ, ಬನ್ನಿ ನೋಡ್ತಾ ಹೋಗೋಣ. ಬೀದಿ ಬದಿ ವ್ಯಾಪಾರಸ್ಥರು ಕೈಲಾದ ಬಂಡವಾಳ ಹಾಕಿ ದಿನನಿತ್ಯದ ಬದುಕು ಎದುರು ನೋಡ್ತಾ ಇರೋರು. ಹಾಕಿದ ಬಂಡವಾಳ ವಾಪಸ್ ಬಂದ್ರೆ ಬದುಕು ಚಂದ, ಇಲ್ಲವಾದ್ರೆ ಕೆಲವೊಮ್ಮೆ ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟೋದಕ್ಕೂ ಆಗದೆ ಕಣ್ಣೀರಲ್ಲಿ ಕೈ ತೊಳಿತಾರೆ. ಇವರಿಗೆ ಅಂತ ಯಾವುದೇ ಶಾಶ್ವತ ಸ್ಥಳವಿರಲ್ಲ, ಅನಿವಾರ್ಯವಾಗಿ ಬೀದಿ ಬದಿ ವ್ಯಾಪಾರವನ್ನ ಮಾಡುವ ಸ್ಥಿತಿ. ಇಂಥವರ ಏಳಿಗೆಗಾಗಿ ಕಾರ್ಮಿಕ ಇಲಾಖೆಯಿಂದ ಒಂದಿಷ್ಟು ಯೋಜನೆಗಳನ್ನ ಕಲ್ಪಿಸಲಾಗಿದೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಲಿಸ್ಟ್ ನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನ ಸೇರಿಸಲಾಗಿದೆ. ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನೀವು? ಮಾಡಿಸ್ಕೊಂಡಿದ್ದೀನಿ. ಇದೇನೆ ನಿಮ್ ಹತ್ರ ಕಾರ್ಮಿಕ ಕಾರ್ಡ್? ಹಾಗಾದ್ರೆ ಓಕೆ, ಇಲ್ಲಿವರೆಗೂ ಕಾರ್ಮಿಕ ಕಾರ್ಡ್ ಇಂದ ನಿಮ್ಗೆ ಏನೇನು ಪ್ರಯೋಜನ ಆಗಿದೆ? ಮೇಡಮ್ ಬಹಳ ಹೆಲ್ಪ್ ಆಗಿದೆ. ಸಂತೋಷ್ ಸರ್ ಅವರು ಇವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದಕ್ಕೆ ಸ್ವಲ್ಪ ನಮಗೆ ಕೆಲಸದಲ್ಲಿ ಎಲ್ಲದಕ್ಕೂ ಸೌಲಭ್ಯ ಆಗಿದೆ. ಪರವಾಗಿಲ್ಲ ನಿಮ್ಗೆ. ಸೊ ಈ ರೀತಿಯಾಗಿ ಮಾಡಿದರೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನೆಕ್ಸ್ಟ್ ಸಾರಿ ಸಂತೋಷ್ ಸರ್ ಅವರು ಬರ್ಬೇಕಂತ ನಮಗೆ ಸಹಕರಿಸ್ತೀವಿ ಮೇಡಮ್. ಯಾಕೆ ಅಂದ್ರೆ ಈ ರೀತಿ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಅಂತನಾ? ಹೌದು ಮೇಡಮ್. ಬೇರೆ ಟೈಮಲ್ಲಿ ಆಗಿಲ್ಲ, ಇದು ಫಸ್ಟ್ ಆಗ್ತಿರೋದು. ಹೋದ್ ಸರಿ ಆಚೆ ಸರಿ ನಮಗೆ ಸರ್ಕಾರ ಬಂದ್ಮೇಲೆ ನಮಗೆ ಸೌಲಭ್ಯ ಆಗಿರೋದು. ಆಚೆ ಸರಿ ಎಲ್ಲ ಆಗಿದ್ದಿಲ್ಲ ಮೇಡಮ್. ಎಲ್ಲ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಸಂತೋಷ್ ಲಾಡ್ ಅವರು ಬೀದಿ ಬದಿ ವ್ಯಾಪಾರಿಗಳ ಏಳಿಗೆಗಾಗಿ ಯೋಜನೆಯನ್ನ ರೂಪಿಸಿದ್ದಾರೆ. ಈ ಯೋಜನೆಯನ್ನ ನೋಡ್ತಾ ಹೋಗೋದೇ ಆದ್ರೆ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವುದು. ಈ ಯೋಜನೆ ಅಡಿ 23 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡುವುದು. ಈ ಮೂಲಕ ಆ ವಲಯಗಳ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನ ಒದಗಿಸುವ ಯೋಜನೆಯನ್ನ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ರೂಪಿಸಿದ್ದಾರೆ. ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಪ್ರೂಫ್ ಮಾಡಿ ಸರ್ ಅವರು ಮಾಡ್ಸಿರ ಅಷ್ಟೇ, ಏನು ಬೇರೆ ಏನು ಕೊಟ್ಟಿಲ್ಲ. ಕಾರ್ಡ್ ಬರುತ್ತೆ ಒಂದು 2 ತಿಂಗಳೊಳಗೆ. ಆಮೇಲೆ ನೀವೆಲ್ಲ ಹೋಗುವಾಗ ಬರುವಾಗ ಏನಾರು ಆಗಿ ಆಕ್ಸಿಡೆಂಟ್ ಆಯ್ತು ಹೆಚ್ಚು ಕಡಿಮೆ ಅಂತಂದ್ರೆ ಅದಕ್ಕೆ ಕೂಡ ನಿಮ್ಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಫೆಸಿಲಿಟೀಸ್ ಬೇಕು ಅಂದ್ರೆ ಕೊಡ್ತಾರೆ. ಕಂಪ್ಲೀಟ್ ಆಗಿ ನಿಮ್ಮ ಜೀವನಕ್ಕೆ ಫುಲ್ ಸೆಕ್ಯೂರ್ ಆಗಿರುತ್ತೆ ಈ ಕಾರ್ಡ್ ಮಾಡಿಸ್ಕೊಂಡ್ರೆ. ಹಾಗಾದ್ರೆ ಇದಕ್ಕೆ ಅರ್ಹತೆಗಳು ಏನೆಲ್ಲ ಇರಬೇಕು? ನೋಡ್ತಾ ಹೋಗೋದೇ ಆಗಿದ್ದಲ್ಲಿ ಆದಾಯ ತೆರಿಗೆ ಪಾವತಿದಾರರು ಆಗಿರಬಾರದು. ಈ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇಎಸ್ಐ ಮತ್ತು ಇಪಿಎಫ್ ಸೌಲಭ್ಯ ಹೊಂದಿರಬಾರದು. ಅರ್ಜಿದಾರರ ವಯೋಮಿತಿ 18 ರಿಂದ 60 ವರ್ಷಗಳು ಮಾತ್ರ ಇರಬೇಕು. ನಿಮ್ಮ ಹೆಸರು? ಸೀತಾರಾಮ್. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿರೋದು? 8 ವರ್ಷದಿಂದ ಮಾಡ್ತಾ ಇದ್ದೀರಾ. ನಿಮ್ಮ ಅಂದ್ರೆ ಮೂಲತಃ ನೀವು ಬೆಂಗಳೂರಿನಿಂದ ಬೇರೆ ಊರಿನ ಹಳ್ಳಿಯಿಂದ ಬಂದ್ ಮಾಡ್ತಾ ಇರೋದು. ಕಾರ್ಮಿಕ ಕಾರ್ಡ್ ಇದೆನಾ ನಿಮ್ಮ ಹತ್ರ? ಕಾರ್ಮಿಕ ಕಾರ್ಡ್ ಇಲ್ಲ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ? ಅಲ್ಲ, ಅಲ್ಲೆಲ್ಲ ಮಾಡಿಸ್ಕೊಂಡಿರಲ್ಲ ಅವ್ರು ಯಾರು? ಓಕೆ, ಮಾಡ್ಕೊಡ್ಬೇಕು ಅಂದ್ರೆ ಯಾರು ಬರ್ಬೇಕು ಅಂತ ಏನಿಲ್ಲ, ನೀವೇ ಹೋಗಿ ಮಾಡಿಸ್ಕೋಬಹುದು. ನೋಡಿ, ಇದರಲ್ಲಿ ನಿಮ್ಗೆ ಕಾರ್ಮಿಕ ಕಾರ್ಡ್ ಯಾಕೆ ಮಾಡಿಸ್ಕೋಬೇಕು, ಹೇಗೆ ಮಾಡಿಸ್ಕೋಬೇಕು ಫುಲ್ ಡೀಟೇಲ್ಸ್ ಇದೆ, ಆಯ್ತಾ? ಟೋಲ್ ಫ್ರೀ ನಂಬರ್ ಕೂಡ ಇದೆ. ಸೊ ನೀವು ನಿಮ್ಮ ಹತ್ರ ಅಟ್ಲೀಸ್ಟ್ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಅಕೌಂಟ್ ಎಲ್ಲ ಇದೆ, ವೋಟರ್ ಐಡಿ ಎಲ್ಲ ಇಲ್ಲಿದೆ ಇದೆ. ಓಕೆ, ನೀವು ವೋಟರ್ ಐಡಿ, ನಿಮ್ ಪಾಸ್ಬುಕ್, ಆಮೇಲೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಇದೆಲ್ಲ ತಗೊಂಡು ನೀವೇನಾದ್ರು ಹೋದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ನಿಯರ್ ಬೈ ಎಲ್ಲಿದೆ ಅಂತ ಈ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಕಾರ್ಮಿಕ ಇಲಾಖೆ ಅಂತ ಇರುತ್ತೆ, ಕಾರ್ಮಿಕರಿಗೆ ಅಂತಾನೆ ಇರುವಂತ ಇಲಾಖೆ. ಈಗ ಹೆಂಗೆ ಬೆಂಗಳೂರು ಇವೆಲ್ಲ ಇದಾವಲ್ಲ, ಆ ರೀತಿಯಾಗಿ ಕಾರ್ಮಿಕ ಇಲಾಖೆ ಅಂತ ಒಂದಿರುತ್ತೆ. ಸೊ ನೀವು ಈ ನಂಬರ್ ಕಾಲ್ ಮಾಡಿ ನಿಮ್ಮ ಏರಿಯಾಗೆ ಯಾವ್ದು ಹತ್ರ ಇದೆ ಕಾರ್ಮಿಕ ಇಲಾಖೆ, ಇಲ್ಲಿ ಹತ್ರ ಬರುತ್ತೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಇಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ ನ ಕೊಟ್ರೆ ನಿಮ್ಗೆ ಕಾರ್ಡ್ ಅನ್ನು ಮಾಡ್ಕೊಡ್ತಾರೆ. ಹಾಗಾದ್ರೆ ಏನೆಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ಗೊತ್ತಾ? ನೋಂದಣಿಗಾಗಿ ಸಲ್ಲಿಸಬೇಕಾದ ದಾಖಲೆಗಳು: ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ, ವಯಸ್ಸಿನ ಪ್ರಮಾಣ ಪತ್ರ ಅಂದ್ರೆ ಆಧಾರ್ ಕಾರ್ಡ್, ಶಾಲಾ ದಾಖಲೆ, ಜನನ ಪ್ರಮಾಣ ಪತ್ರ, ಚಾಲನಾ ಪರವಾನಗಿ, ಪಾಸ್ಪೋರ್ಟ್, ಚುನಾವಣಾ ಗುರುತಿನ ಚೀಟಿ, ಜನ್ಮ ದಿನಾಂಕ, ದಾಖಲಿಸಿದ ಪ್ಯಾನ್ ಕಾರ್ಡ್ ಇವುಗಳಲ್ಲಿ ಯಾವುದಾದರೊಂದು ಪ್ರತಿಯನ್ನ ಸಲ್ಲಿಸಬೇಕು. ಪಡಿತರ ಚೀಟಿ ಲಭ್ಯವಿದ್ದಲ್ಲಿ ಅದನ್ನು ಕೂಡ ಸಲ್ಲಿಸಬೇಕು. ಏನ್ ಹೆಸರು? ಸಾಕಮ್ಮ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? ನಾವು ಒಂದು 25 ವರ್ಷ 20 ವರ್ಷ.
ಮಾಡ್ತಾ ಇದ್ವಿ. ಹೇಗಿದೆ ಲಾಭ? ಚೆನ್ನಾಗಿದೆ. ಹಬ್ಬ ಹುಣ್ಣಿಮೆ ಬಂದ್ರೆ ಸ್ವಲ್ಪ ಗೀಡುತ್ತೆ. ಇಂಥ ಟೈಮ್ಗಳಲ್ಲಿ ಆಗಲ್ಲ. ಇಂಥ ಟೈಮ್ಗಳಲ್ಲಿ ಏನು ಅಷ್ಟಕ್ಕಷ್ಟೇ. ಹೂವನು ಬರಲ್ಲ, ಅಲ್ಲಿ ಹೊರಗಡೆಯಿಂದ ಹೂವು ಬರಲ್ಲ, ಇಲ್ಲಿ ಕಮ್ಮಿಲಿ ಕೇಳ್ತಾರೆ, ಇಲ್ಲಿ ಗೀಟಲ್ಲ. ಅದಂಗೆ ಏನೋ ಅದಾದಷ್ಟಕ್ಕೆ ಬೆಳಗ್ಗೆ ಸಾಯಂಕಾಲ ತುಂಬಿಸ್ತಾ ಇದೀವಿ. ಇವಾಗ ನಿಮ್ಗೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನೀವು? ಇಲ್ಲ, ನಾವು ಯಾವ್ದು ಮಾಡ್ಸಿಲ್ಲ. ನಾವೇನ್ ಬಂದ್ರು ಇಲ್ಲೇ ಬರೋದು ಕೇಳೋದು, ಇವ್ರ ಹತ್ರ ಮಾತಾಡ್ಕತೀವಿ, ಕೇಳ್ತೀವಿ ಅಷ್ಟೇ. ಅಲ್ಲ, ನಿಮ್ಗೆ ಕಾರ್ಡ್ ಎಲ್ಲ ಮಾಡಿಸ್ಕೊಂಡ್ರೆ ಗೌರ್ಮೆಂಟ್ ಇಂದ ಎಲ್ಲಾ ರೀತಿ ಅನುಕೂಲ ಆಗುತ್ತೆ. ಯಜಮಾನ್ರು ತೀರೋಗಿರೋದು 800 ರೂಪಾಯಿ ಬರುತ್ತೆ. ಆದಷ್ಟು ವ್ಯಾಪಾರ ಮಾಡ್ತೀವಿ. ಬಿಸ್ನೆಸ್ 6 ದಿನ ಆಯ್ತದೆ, ಆಗದೆ ಇದ್ದೇನಿಲ್ಲ. 6 ದಿನ ಮನೆಗೆ ಹೋಯ್ದು ಹಚ್ಕಟ್ಟಾಗ ಏನೋ ಒಂಚೂರು ಮಾಡ್ತೀವಿ, ಆಗ್ಲಿಲ್ಲ ಅಂದ್ರೆ ಇಲ್ಲೇ ಒದ್ದಾಡ್ತೀವಿ. ಕಾರ್ಡ್ ಮಾಡಿಸ್ಕೊಳ್ಳಿ, ನಿಮ್ಗೆ ಎಲ್ಲಾರು ಇರ್ತಾರೆ. ನಿಮ್ಗೆ ಹೆಲ್ತ್ ಏನೋ ಹುಷಾರಿಲ್ಲ ಅಂತಿದ್ರಲ್ಲ, ಕೇಳಿ ಅವ್ರನ್ನ ಹೂವು ಕಟ್ಕೊಡು ಅಂತಾರೆ. ಈಗ ನಾನು ಜಾಸ್ತಿ ಕಟ್ತಾ ಇಲ್ಲ. ಇವಾಗ ಎಲ್ಲ ರಾತ್ರಿ ಕಟ್ತೀವಲ್ಲ, ಇದು ಕತ್ತಿನ ನರಗಳಿಂದ ಬೆನ್ನು ತೆಕ್ಕೆಯಿಂದ ನೋವು ಬರ್ಬಿಡ. 15-20 ವರ್ಷದಿಂದ ಕಟ್ತೀವಲ್ಲ, ಎಳ್ದು ಈ ನೋವು. ನಾವು ಹೊರಗಡೆ ಹೋಗಿ ತೋರಿಸ್ಕೊಳ್ಳೋ ಜಾಗ ಗೊತ್ತಾಗದೆ ಒದ್ದಾಡ್ತಾ ಇದ್ವಿ. ಗೊತ್ತಿರೋರು ಅಲ್ಲೋಗಿ ಇಲ್ಲೋಗಿ ಇರ್ತಾರೆ. ನಮಗೆ ಗೊತ್ತಿಲ್ದೇ ಸುಮ್ಮನೆ ಇಲ್ಲೇ ಮಾತು ತಗೊಳ್ಳೋದು, ತಿನ್ನೋದು, ಆರಾಮಾಗಿ ಇರ್ವಿ ಅಷ್ಟೇ. ಕಾರ್ಡ್ ಮಾಡಿಸ್ಕೊಳ್ಳಿ, ನಿಮ್ಗೆ ಫ್ರೀ ಆಗಿ ಎಲ್ಲ ಹೆಲ್ತ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ಎಲ್ಲ ಕೊಡ್ತಾರೆ ನಿಮ್ಗೆ. ಆಯ್ತಾ? ಹಾಗಾದ್ರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತವೆ? ಅಪಘಾತ ಪರಿಹಾರ ಸೌಲಭ್ಯ. ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಅವರ ನಾಮನಿರ್ದೇಶಿತರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ಇಲಾಖೆಯ ವತಿಯಿಂದ ನೀಡಲಾಗುವುದು. ಅಪಘಾತದಿಂದ ಸಂಪೂರ್ಣ ಅಥವಾ ಭಾಗಶಃ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ 1 ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನ ನೀಡಲಾಗುವುದು. 50,000 ರೂಪಾಯಿವರೆಗೆ ಆಸ್ಪತ್ರೆಯ ವೆಚ್ಚವನ್ನ ಮರುಪಾವತಿ ಮಾಡಲಾಗುವುದು. ಇದಿಷ್ಟು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಬಳಿಕ ತಂದಿರುವಂತಹ ಅದ್ಭುತವಾಗಿರುವಂತಹ ಯೋಜನೆ. ನೋಡಿದಲ್ಲ ವೀಕ್ಷಕರೇ, ಸಂತೋಷ್ ಲಾಡ್ ಅವರು ನೀವು ಬೀದಿ ಬೀದಿಲಿ ಕೆಲಸವನ್ನ ಮಾಡಿದ್ರು ಕೂಡ ನಿಮ್ಮ ಸೆಕ್ಯೂರಿಟಿಗೆ ಅಂತ ನಾವಿದ್ದೀವಿ ಅಂತ ಕಾರ್ಮಿಕ ಕಾರ್ಡ್ನ ಮುಖಾಂತರ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಈ ಒಂದು ಕಾರ್ಮಿಕ ಕಾರ್ಡ್ ರೀಚ್ ಆಗಬೇಕಾಗಿದೆ. ನೀವು ಕೂಡ ನಿಮ್ಮ ಮನೆ ಬಳಿ ಇರುವಂತಹ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇದರ ಒಂದು ಮೆಸೇಜ್ ನ ತಲುಪಿಸುವ ಮುಖಾಂತರ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ. ಇದಾಗಿದ್ದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನಿಗಮ ಟಿವಿ.